ನಮಸ್ಕಾರ. ವಿಶ್ವ ಕನ್ನಡ ಹಬ್ಬ ಪ್ರೆಸ್ ಕೌನ್ಸಿಲ್ ಹಾಗೂ ಕನ್ನಡ ಸಂಘ ಸಿಂಗಾಪುರ್ ಸೇರಿ ನಾನು ಸೇರಿ ವಿಶ್ವ ಕನ್ನಡ ಹಬ್ಬಕ್ಕೆ ಬರಬೇಕಾಗಿತ್ತು. ಕಾರಣದಿಂದ ಬರೋಕ್ಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಒಂದು ಟ್ರೀಟ್ಮೆಂಟ್ ನಡೀತಾ ಇರೋದ್ರಿಂದ ಬರೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ, ಚೆನ್ನಾಗಿರಲಿ. ಟ್ರೀಟ್ಮೆಂಟ್ ಮುಗಿಸಿ ನೆಕ್ಸ್ಟ್ ಇಯರ್ ಖಂಡಿತ ಮತ್ತೆ ಬರ್ತೀನಿ. ದಯವಿಟ್ಟು ಕೋಆಪ್ರೇಟ್ ಮಾಡ್ತೀನಿ ಅಂತ ನಂಬ್ತೀನಿ, ಭಾವಿಸ್ತೀನಿ. ಸೊ ಇದು ಸ್ವಲ್ಪ ಎಲ್ರಿಗೂ ನೋವು ಕೊಡೋಂಥ ವಿಷಯನೇ, ಬಟ್ ಆದ್ರೂ ಬಟ್ ನಥಿಂಗ್ ಟು ವರಿ. ಬಿ ಹಾಪೆನ್ 100% ಟ್ರೀಟ್ಮೆಂಟ್ ನಡೀತಾ ಇದೆ. ಟಚ್ ವುಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ನೆಕ್ಸ್ಟ್ ಟೈಮ್ ಬಂದು ನೋಡ್ತೀನಿ. ಸೊ ಈ ಹಬ್ಬದಲ್ಲಿ ಗೆದ್ದಿರೋ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ನನ್ನ ಅಭಿನಂದನೆಗಳು. ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳಿ ಮಾಡ್ಕೊತೀನಿ. ನಮಗೆ ಖಂಡಿತ ನೆಕ್ಸ್ಟ್ ಇಯರ್ ಮೀಟ್ ಮಾಡೋಣ. 100% ಬರ್ತೀನಿ. ಅಲ್ಲಿವರೆಗೂ ಬಾಯ್, ಆಲ್ ದಿ ಬೆಸ್ಟ್. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೂ ಅವರ ಆಶೀರ್ವಾದ ನಮಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಮೊದಲನೇ ವಿಶ್ವ ಕನ್ನಡ ಹಬ್ಬ ಮಾಡಿದಾಗ ಕೂಡ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಮೊದಲನೇ ವಿಶ್ವ ಕನ್ನಡ ಹಬ್ಬನ ನೀವೆಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ರಿ. ನಾವು ಮೊದಲು ಪತ್ರಿಕಾಗೋಷ್ಠಿ ಕರೆದಾಗ ಕೂಡ ನೀವೆಲ್ಲ ಒಳ್ಳೆಯ ಪ್ರಚಾರ ಕೊಟ್ರಿ. ಮೊದಲನೇ ವಿಶ್ವ ಕನ್ನಡ ಹಬ್ಬ ಯಶಸ್ವಿ ಆಯಿತು. ಎರಡನೇ ವಿಶ್ವ ಕನ್ನಡ ಹಬ್ಬ ಮಾಡಿದಾಗ ಕೂಡ ನೀವು ಒಳ್ಳೆಯ ಪ್ರಚಾರವನ್ನು ಕೊಟ್ರಿ. ಎರಡನೇ ವಿಶ್ವ ಕನ್ನಡ ಹಬ್ಬ ಕೂಡ ಯಶಸ್ವಿಯಾಗಿ ನಡೀತು. ಈಗ ನೀವು ಕೇಳ್ಬೋದು, ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಏನು ತಯಾರಿ ನಡೆಸ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಅದು ಕೂಡ ಮೂರನೇ ವಿಶ್ವ ಕನ್ನಡ ಹಬ್ಬನ ಎಲ್ಲಿ ಮಾಡೋದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 8-10 ದೇಶ ನಮ್ಮನ್ನು ಕೇಳ್ತಾ ಇದೆ, ನಮ್ಮ ದೇಶದಲ್ಲಿ ಮಾಡಿ ಅಂತ. ಹಾಗಾಗಿ ಈ ಒಂದು ವಿಶ್ವ ಕನ್ನಡ ಹಬ್ಬ ಸಿಂಗಪೂರಲ್ಲಿ ಮಾಡಿದ್ದು ಒಂದು ದೊಡ್ಡ ಯಜ್ಞ ಅಂತಲೇ ಹೇಳ್ಬೋದು. ಆ ಯಜ್ಞವನ್ನು ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಗುರೂಜಿಯವರ ಆಶೀರ್ವಾದ, ನಮ್ಮ ಸಾಹೇಬರ ಆಶೀರ್ವಾದದಿಂದ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ನಾವು ಬಂದಿದ್ದೀವಿ. ಎಷ್ಟೇ ನಮಗೆ ಅಡೆತಡೆಗಳಾದರೂ ಕೂಡ ನಾವು ಎಲ್ಲೂ ಎದೆಗುಂದಲಿಲ್ಲ. ಯಾಕೆಂದರೆ ನಮ್ಮ ತಂಡ ಅದೇ ಥರ ಕೆಲಸ ಮಾಡ್ತು. ಹಗಲಿರುಳು ಒಂದು ಚೂರು ಕೂಡ ಶ್ರಮ ಇದೆ ಅಂತ ತೋರಿಸ್ಕೊಳ್ದಂಗೆ ಹಗಲಿರುಳು ಶ್ರಮಪಟ್ಟು ಇವತ್ತು ಯಶಸ್ವಿಯಾಗಿ ಮುಂದೆ ಬಂದಿದ್ವಿ. ಅಲ್ಲಿನ ಸಿಂಗಪೂರ್ನವರು ಕೂಡ ಭಾಳ ಖುಷಿಪಟ್ಟಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವರಿಗೆ ನಾವು ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಟ್ಟು, ಮತ್ತು ಏನು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಅವರಿಗೆ ವಿಶ್ವ ಚೇತನ ಪ್ರಶಸ್ತಿಯನ್ನು ಕೊಟ್ಟು, ಇನ್ನು ಸಾಧನೆ ಮಾಡಿರುವ ಸುಮಾರು ಜನ ಸಾಧಕರಿಗೆ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು. ಅವ್ರನ್ನೆಲ್ಲ ನಾವು ಇಲ್ಲಿಂದ ಸಿಂಗಪೂರ್ಗೆ ನಾವು ಕರ್ಕೊಂಡು ಹೋಗಿದ್ದು. ಅಲ್ಲಿ ವಸಿಷ್ಠ ಸಿಂಹ, ನಮ್ಮ ಆನಂದ್ ಗುರೂಜಿಯವರು, ಮತ್ತು ನಮ್ಮ ಸಾಹೇಬರು, ಮತ್ತು ಅಲ್ಲಿನ MP ಅವರು ಬಂದಿದ್ದರು. ಇದಲ್ಲದೆ ಸುಮಾರು ಜನ ಕಲಾವಿದರು ಇಲ್ಲಿಂದ ನಾವು ಹೋಗಿದ್ದು. ಎಲ್ಲರೂ ತುಂಬ ಚೆನ್ನಾಗಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ರು ಅವರು. ಮತ್ತು ಮಂಗ್ಲಿಯವರು ಬಂದಿದ್ದರು, ಹೈದರಾಬಾದಿಂದ ಮಂಗ್ಲಿಯವರು ಬಂದಿದ್ದರು. ಮತ್ತು ನಮಗೆ ಈ ಪ್ರೆಸ್ ಮೀಟು ಮತ್ತು ಇವೆಲ್ಲ ನಾವು ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ರಮೇಶು, ನಾನು ಯಾವಾಗಲೂ ಅಷ್ಟೇ ಕಷ್ಟಪಟ್ಟವ್ರನ್ನ ನಾನು ಹೇಳೋದು ಮರ್ತುಬಿಡ್ತೀನಿ. ಈ ಯಾವಾಗ ನಿಮ್ಮ ಕ್ಯಾಮ್ರಾಗಳೆಲ್ಲ ನನ್ನ ಕಡೆ ಇರುತ್ತೆ, ಆ ಭಯಕ್ಕೆ ಕೆಲವು ವಿಚಾರಗಳನ್ನು ಮರ್ತೋಗ್ಬಿಡ್ತೀನಿ. ಹಾಗಾಗಿ ನಮ್ಮ ರಮೇಶು ಇಲ್ಲಿಂದ ಒಂದು 2 ದಿವಸ ಮುಂಚಿತವಾಗಿ ಹೋಗಿ ಅಲ್ಲಿ ರೂಮ್ ಹಾಕ್ಕೊಂಡು ಎಲ್ಲ ಕಲಾವಿದರನ್ನು ಒಂದುಗೂಡಿಸಿ, ಸಹ ಕಲಾವಿದರನ್ನೆಲ್ಲ ಒಂದುಗೂಡಿಸಿ, ಅವ್ರಿಗೆ ಪಾಪ ಅಲ್ಲಿನ ನೃತ್ಯ ಬೇರೆ, ಇಲ್ಲಿನ ನೃತ್ಯ ಬೇರೆ, ಇಲ್ಲಿನ ಕೆಲವು ನೃತ್ಯಗಾರ್ತಿಯರನ್ನ ಕರ್ಕೊಂಡೋಗಿ ಅಲ್ಲಿ ಭಾಳ ಶ್ರಮಪಟ್ಟು ಅವ್ರನ್ನೆಲ್ಲ ಮೋಲ್ಡ್ ಮಾಡಿ ಅವ್ರನ್ನ ನೃತ್ಯ ಮಾಡೋ ಥರ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಭಾಳ ಅದ್ಭುತವಾಗಿ ಇಡೀ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗಿದ್ದು ನಮ್ಮ ಕಾರ್ಯಕ್ರಮ. ರಾತ್ರಿ 9-10 ಗಂಟೆ ಆದರೂ ಕೂಡ ಯಾರೂ ಎದ್ದೋಗೋದಕ್ಕೆ ರೆಡಿಯಾಗಿಲ್ಲ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಲ್ಲಿ ಅವರು ಖುಷಿಪಟ್ಟರು. ಅಲ್ಲಿ ಎಲ್ಲ ಥರದ್ದು ಇತ್ತು. ಮಿಕ್ಕಿದ್ದೆಲ್ಲನೂ
ನಮ್ಮ ಸಾಹೇಬರು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ. ಹಾಗಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿ ಆಯಿತು. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ತಂಡದ ನಮ್ಮ ರಂಜು ಅಂತೂ ಪಟಾಕಿ ಅಂತ ಹೇಳ್ತಾರೆ. ಆ ಹುಡುಗಿ ಕೂಡ ತುಂಬ ಕೆಲಸಗಳನ್ನ ಮಾಡ್ತು. ಮತ್ತೆ ಸುನೀಲ್ ಅವರು ಮತ್ತೆ ನಮ್ಮ ವಿಕಾಸ್ ಈಗ ಅವರು ವೇದಿಕೆ ಮೇಲೆ ಅವರು ಕುತ್ಕೋಬೇಕಾಗಿತ್ತು. ಅವ್ರು ನಾಚ್ಕೊಂಡು ಕೆಳಗಡೆ ಕುತ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮ್ಮ ಟೀಮ್ನವರೆಲ್ಲರೂ ಪ್ರವಾಸಿಗರೆಲ್ಲರೂ ಬಂದವರೆಲ್ಲರೂ ಕೂಡ ಕನ್ನಡ ಹಬ್ಬಕ್ಕೆ ಬಂದವರೆಲ್ಲ ಇವರಿಬ್ಬರಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ. ನಾನು ಟಾರ್ಚರ್ ಅಂತೂ ಕೊಟ್ಟಿಲ್ಲ, ಯಾಕೆಂದರೆ ಇವ್ರು ಕೊಡೋ ಟಾರ್ಚರೇ ಸಾಕು, ನಾವು ಟಾರ್ಚರ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಟಾರ್ಚರ್ ಕೊಟ್ಟಿಲ್ಲ. ಆದರೂ ಕೂಡ ಇವರೆಲ್ಲರ ಟಾರ್ಚರ್ನು ತಡ್ಕೊಂಡು ಎಲ್ಲರಿಗೂ ಸಮಾಧಾನವಾಗಿ ಹೇಳಿ ಎಲ್ಲರಿಗೂ ಖುಷಿಯಾಗೋ ಥರ ಕೊನೆವರೆಗೂ ವಾಪಸ್ ಇಂಡಿಯಾಗೆ ಬರೋವರೆಗೂ ಅವ್ರ ಜವಾಬ್ದಾರಿ ತಗೊಂಡು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮ ದಿನೇಶ್ ಜೋಶಿ ಸರ್ ಕೂಡ ಕೊನೆ ಮೂಮೆಂಟಲ್ಲಿ ಅವ್ರು ನಮಗೆಲ್ಲ ಕಷ್ಟದಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಅವರೆಲ್ಲ ಬಂದು ನಿಮ್ಗೇನು ಬೇಕು ಹೇಳಿ ಅಂತ ಅವ್ರಿಗೆ ಕೇಳ್ತಾಯಿದ್ರು. ನಮ್ಮ ಟ್ರಾವೆಲ್ಸ್ ಅವ್ರಿಗೆ ಕೇಳ್ತಿದ್ರು, ನಿಮ್ಗೇನು ಬೇಕು ಹೇಳಿ, ಏನಾದ್ರು ದುಡ್ಡು ಗಿಡ್ಬೇಕಾ ತಗೊಳ್ಳಿ, ನಂದು ಇದು ತೊಗೊಳ್ಳಿ, ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಅಂತ ಅವ್ರ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಅವ್ರ ಮನೆಯವ್ರ ಕ್ರೆಡಿಟ್ ಕಾರ್ಡು ಅವರೆಲ್ಲ ಬಂದು ಒಂದು ಮಲೇಷಿಯಾದಲ್ಲಿ ಒಂದು 2 ದಿವಸ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದವರು ಅವ್ರಿಗೆ 2 ಕ್ರೆಡಿಟ್ ಕಾರ್ಡ್ಗಳು ತಗೊಂಡು ಎಲ್ಲ ಉಜ್ಜಿಬಿಟ್ರು. ಯಾಕೆಂದರೆ ಸಿಂಗಪೂರು ಭಾಳ ಕಾಸ್ಟ್ಲಿ ಸಿಂಗಪೂರು. ಅದನ್ನು ಸೂಚನೆ ಮಾಡಿದವರೇ ನಮ್ಮ ಸಾಹೇಬರು ಸೂಚನೆ ಮಾಡಿದ್ರು. ಅವರು ಅಪ್ಪಣೆಯಂತೆ ನಾವು ಅಲ್ಲಿ ಮಾಡಿದೋ, ಆದರೆ ತುಂಬ ದುಬಾರಿ ಆಯಿತು, ಅವ್ರಿಗೂ ಗೊತ್ತಿರಲಿಲ್ಲ ಪಾಪ. ಹಾಗಾಗಿ ಭಾಳ ನಮ್ಮ ದಿನೇಶ್ ಜೋಶಿ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಅದೇ ಥರ ನಮಗೆ ಇನ್ನೇನು ಕಾರ್ಯಕ್ರಮ ನಡೆಯೋದೇ ಇಲ್ಲ, ಇನ್ನೇನು ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಮೀನಾರಾಜ್ ಅವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ, ನನ್ನ ತಾಯಿಯಂತೆ ನಿಮ್ಮ ಜೊತೆ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತೇಳಿ ಜೊತೆಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮದ ಒಂದು ಚುಕ್ಕಾಣಿಯನ್ನು ಹಿಡಿದು ಅವರು ಯಶಸ್ವಿ ಮಾಡಿದ್ರು. ಆಮೇಲೆ ಇನ್ನು ನಮ್ಮ ಪ್ರತಿಭಾ ಪಟವರ್ಧನ್ ಅವರು ಬಿಗಿನಿಂಗಿಂದ 1 ವರ್ಷದಿಂದನೂ ಕೂಡ ಅವತ್ತಿಂದ ಇವತ್ತರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಅವರು ಬಯಸ್ಕೊಳ್ಳೋರು, ನಾನು ಬಯಸ್ಕೊತಾ ಇದ್ದೆ. ಇಬ್ಬರು ಜಗಳಗಳನ್ನೂ ಮಾಡ್ಕೊತಾ ಇದ್ದೋ, ಎಲ್ಲರಿಗೂ ಬೈತಾ ಇದ್ರು, ನಮಗೂ ಬೈತಾ ಇದ್ರು. ಆದರೆ ಅವರು ವೈಯಕ್ತಿಕ ದ್ವೇಷ ಯಾರ ಮೇಲೂ ಇಲ್ಲ. ಅವ್ರಿಗೆ ಏನು ಉದ್ದೇಶ ಏನಂತಂದರೆ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹೋರಾಟ ಮಾಡಿದ್ರು. ಈ ಸಂದರ್ಭದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಅದೇ ಥರ ನಮ್ಮ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ. ನಮ್ಮ ಕಾವ್ಯ, ನಮ್ಮ ರೂಪಿಕಾ, ನಮ್ಮ ವೆಂಕಟೇಶು, ನಮ್ಮ ಇವರು ಸಿಂಚನ್ ದೀಕ್ಷಿತ್ ಅಂತೂ ಕೊನೆ ಮೂಮೆಂಟಲ್ಲಿ ಅವರು ಬಂದರು. ಆದರೆ ಕೊನೆ ಮೂಮೆಂಟಲ್ಲಿ ಬಂದು ಕೊನೆಯಲ್ಲಿ ಭಾಳ 6 ಬಾರಿಸ್ಬಿಟ್ರು ಅಂತ ಹೇಳ್ಬೋದು. ಹೈಜಾಕ್ ಮಾಡಿಬಿಟ್ರು, ಇಡೀ ಇದನ್ನೇ ಹೈಜಾಕ್ ಮಾಡಿಬಿಟ್ರು. ಮತ್ತು ನಮ್ಮ ಮಂಜು ಪಾವಗಡ ಇಡೀ ಕಾರ್ಯಕ್ರಮದ ಒಂದು ರೈಟಿಂಗ್ ವರ್ಕ್ ಆಗ್ಬೋದು, ಪ್ರತಿಯೊಂದು ವರ್ಕು ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ. ಕವಿಗೋಷ್ಠಿಯಲ್ಲಿ ಕೂಡ ಅವರದೇ ಜವಾಬ್ದಾರಿ ತಗೊಂಡು ಅವರೇ ಅದನ್ನು ನಿರ್ವಹಿಸಿದ್ರು. ನಾವು ಎಷ್ಟು ಬೈತೀನಿ ಅಂತಂದರೆ, ನಾನು ಯಾವ ಥರ ಬೈತೀನಿ, ಒಂದು ಒಡೆಯಲ್ಲ ಅಷ್ಟೇ, ಅಷ್ಟು ಬೈತೀನಿ. ಅಷ್ಟನ್ನೆಲ್ಲ ಬೈಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸೋದಕ್ಕೆ ನೀನು ತುಂಬ ಹೆಲ್ಪ್ ಮಾಡಿದ್ಯಮ್ಮ. ನಿನಗೆ ಈ ಸಂದರ್ಭದಲ್ಲಿ ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ನಾನು ಕ್ಷಮಾಪಣೆ ಕೂಡ ಕೇಳ್ತೀನಿ ಬೈದಿರೋದಕ್ಕೆ. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು ಜೋಡಕ್ಕಿ ಥರ ಬಂದು ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ಅಂತಂದರೆ ಇಡೀ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗೋದಕ್ಕೆ ಕಾರಣ ಅಂತಂದರೆ ನಮ್ಮ ಧನಂಜಯವರು, ನಮ್ಮ ಸವಿ ಪ್ರಕಾಶ್. ನಿಜವಾಗ್ಲೂ ಅವ್ರು ಹೇಗೆ ಅಂತಂದರೆ ಒಂದು ಅಡುಗೆ ಮಾಡಬೇಕಾದ್ರೆ ಇದೇ ಬೇಕು ಅದೇ ಬೇಕು ಅನ್ನೋ ಜನ ಜಾಸ್ತಿ. ಇವ್ರಿಗೇನಿಲ್ಲ, ಇತ್ಲಲ್ಲಿ ಏನಾದರೂ ಯಾವುದಾದ್ರೂ ಹುಲ್ಲು ಅದು ಇದು ಇತ್ತು ಅಂದರೆ ಸಿಂಪಲಾಗಿ ಅದನ್ನೇ ಒಂದು ಅಡುಗೆ ಮಾಡಿ ಅದ್ಭುತವಾಗಿ ಬಳಸೋ ಅಂಥ ಕೆಪಾಸಿಟಿ ಇರೋರು. ಇದೇ ಬೇಕು ಅಂತ ನಮಗೆ ಯಾವತ್ತೂ ಕೂಡ ನಮಗೆ ತೊಂದರೆ ಕೊಟ್ಟಿಲ್ಲ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಲ್ಲದಕ್ಕೂ ವಿಶ್ವ ಕನ್ನಡ ಹಬ್ಬಕ್ಕೆ ನಾನು ಜೊತೆಲಿರ್ತೀನಿ ಅಂತ ನಮ್ಮ ರತ್ನಾಕರ್ ಮತ್ತು ದಿವ್ಯಾ ಅವರಿಬ್ಬರು ಪಾಪ ಅಲ್ಲಿಂದ ಬರ್ತಾರೆ, ಏನೇ ಒಂದು ಕಾರ್ಯಕ್ರಮ ಶಿರ್ಸಿಯಿಂದ ಬರ್ತಾರೆ ಈ ವಿಶ್ವ ಕನ್ನಡ ಹಬ್ಬಕ್ಕೆ ಸಹಕಾರ ಕೊಡೋದಕ್ಕೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕಿರಣ್, ನಮ್ಮ ವೆಂಕಟೇಶ್ ಅಂತೂ ಬಿಗಿನಿಂಗಿಂದ ನಮಗೆ ವೆಂಕಟೇಶ್ ಅವರು ನಮಗೆ ಜೊತೆಯಾಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕ್ಯಾಮ್ರಾ ಟೀಮ್ ಸಾಮ್ರಾಟ್ ಟೀಮ್ ಕೂಡ ನಮಗೆ
ಫುಲ್ಲಾಗಿ ಹೆಲ್ಪ್ ಮಾಡಿದೆ. ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ರಮೇಶು ಮತ್ತು ನಮ್ಮ ಎಲ್ಲ ಪ್ರತಿಯೊಂದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋಂಥವ್ರು ನಮ್ಮ ವಿಜಯ್ ಅವನು ತುಂಬ ಕೆಲಸ ಮಾಡಿದ್ದಾರೆ. ನಿನಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ಮತ್ತು ನಮ್ಮ ಅದ್ಭುತವಾದ ಒಂದು ಸಿಂಗರು ನಮ್ಮ ಮೋಹನ್ ಕೃಷ್ಣ ಅವರು ಕೂಡ ನಮಗೆ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ. ನೀವೆಲ್ಲ ನಮಗೆ ಯಾವತ್ತು, ಮತ್ತು ನಮ್ಮ ಅನುಷವ್ರನ್ನೇ ಮರೆತುಬಿಟ್ಟಿದ್ದೀವಿ. ಪಾಪ ಅವರು ಬನ್ನಿ ಎದಳಿ. ಅನುಷ್ ಅವರು ಒಂದು ದೊಡ್ಡ ಇವೆಂಟ್ ಮಾಡ್ತಾರೆ. ಅವ್ರು ಯಾವುದೋ ಒಂದು ಕಾಶಿದ ಇವೆಂಟ್ ಮಾಡ್ತಾಯಿದ್ರು. ಆ ಇವೆಂಟ್ನ ನಿಲ್ಲಿಸ್ಬಿಟ್ಟು ಅವರು ವಿಶ್ವ ಕನ್ನಡ ಹಬ್ಬಕ್ಕೆ ಯಶಸ್ವಿ ಮಾಡಬೇಕು ಅಂತ ಜೊತೆಯಲ್ಲಿ ಸುಮಾರು ತಿಂಗಳುಗಳಿಂದ ನಮ್ಮ ಜೊತೆಯಲ್ಲಿ ನಿಂತು ಅವರು ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಕಿರಣ್ ಮೈ, ನಿನಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಮ್ಮ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಾಯ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ಸಿಗೆ ಎಲ್ಲರೂ ಜವಾಬ್ದಾರ, ನಾನು ಇದ್ದೇನೆ ಅಂತ. ಆದರೆ ಆ ಕಾರ್ಯಕ್ರಮದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆನ ಹಚ್ಕೊಂಡ್ಬಿಟ್ಟಿರ್ತೀವಿ, ಅದು ನಂದಲ್ಲ ಅಂತ. ನಾನು ಮಾಧ್ಯಮ ಮಿತ್ರರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದರೆ, ಯಾರಲ್ಲಿ ಹಣ ಇದೆ, ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಚಿಂತನೆಯಲ್ಲಿ ಹೊರಟಿರ್ತಾರೆ, ಆ ಹಣ ಇರತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು. ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಕೊಡಿ. ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅಂತಹ ಪಂಗಡ ಏನಿದೆ ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ ಅವ್ರು ಮಾಡ್ತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಕ್ಕಂಥ ಚಿಂತನೆಯನ್ನು ಇರ್ತದೆ. ಈ ದೃಷ್ಟಿಕೋನದಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ನಡೆವಾರ ಎಡ ಹೋದ ಬರೋಬಾರ ಎಡ ಹೋವಾರೆ ಅಂದರೆ ಒಂದಿಷ್ಟು ನಮ್ಮಲ್ಲಿ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳಿದ್ದೇ ಇರುತ್ತೆ. ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಅದರ ಬದಲಾವಣೆಗಳನ್ನು ನಾವೇನು ಮಾಡಿಕೊಳ್ಳಬಹುದು ಅನ್ನುವಂಥ ಚಿಂತನೆಯನ್ನು ಸಹ ನಾವು ಮಾಡಿದ್ದೀವಿ. ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ, ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ. ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು, ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು, ಅವರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ನಾವು ಏನು ಸಮಾಜದ ಸಾಧಕರನ್ನು ಏನು ಗುರುತಿಸ್ತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ. ಯಾವ ವ್ಯಕ್ತಿಯನ್ನು ನಾವು ಗೌರವಿಸಬೇಕು ಅಂತಂತೀವಿ ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸಬೇಕು. ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸಿದರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿ ಆಗ್ತದೆ. ಅವರು ಕಾಲಾದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತಗೊಂಡೋಗಿ ಹಾಕೋ ಬದಲು ಅವರು ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ, ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು. ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿರ್ತದೆ. ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸಿದ್ದೇವೆ ಅನ್ನುವಂಥ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ. ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಸಾಧನೆಯನ್ನು ಮಾಡಿದರಿರ್ತಾರೆ. ಎಲ್ಲರನ್ನೂ ಆಯ್ಕೆ ಮಾಡ್ಲಿಕ್ಕೆ ಆಗದೆ ಇದ್ರೂ ಅದರಲ್ಲಿ ಹಲವಾರು ಮಾನದಂಡಗಳನ್ನು ನಾವು ಇಟ್ಕೊಂಡು ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ. ಇನ್ನು ಉಳಿದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇನು ಇಲ್ಲಿಗೆ ಮುಗಿಲಿಲ್ಲ. 3-4 ಶತಕವನ್ನು ಹೊಡಿತಕ್ಕಂಥ ಯೋಜನೆ ಶಿವಕುಮಾರ್ ಅವರಿದ್ದಾರೆ. ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದ್ದೇವೆ. ಇಂತಹ ಸರ್ವಾಧ್ಯಕ್ಷರಿರ್ತಕ್ಕಂಥ ಸಂದರ್ಭದಲ್ಲಿ ಸಾರಥಿ ಸರಿಯಾಗಿದ್ದರೆ ಕಾರ್ಯಕ್ರಮಗಳಿಗೆ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ. ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಹೇಳಿದ್ರು. ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು. ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರಥಿ ಕೆಲಸವನ್ನು ಮಾಡಿದ್ರು ಅಂದರೆ ನಾವು ಹಿಂದ್ಗಡೆಯಿಂದ ಅವ್ರ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಜೊತೆಗೆ ಇರತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳಲ್ಲಿ ನಾವು ಮಾಡ್ತೇವೆ. ಆ ಪ್ರಶ್ನೆ ಯಾಕಂದರೆ ಏನೇ ಸಮಸ್ಯೆಗಳಿದ್ರು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲ ಮೇಲೆ ಏರುವಂಥ ನಮ್ಮ ಚಿಂತನೆ. ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗನಕ ಮನಸ್ಸಿಗೆ
ಸಂತೋಷವನ್ನು, ತೃಪ್ತಿಯನ್ನು ಕಾರ್ಯಕ್ರಮ ತಂದಿದೆ. ಈ ಕಾರ್ಯಕ್ರಮ ಇದೇ ರೀತಿಯನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದರೆ ದಿನೇಶ್ ಜೋಶಿ ಅವರೇ, ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನ ಹೇಗೆ ಬರಬೇಕು, ಮತ್ತೆ ಸಿಂಗಾಪುರದಲ್ಲಿ ಸಮಯಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಒಂದೊಂದು ನಿಮಿಷಕ್ಕೂ ಕೂಡ ಏನು ಬರಬೇಕು, ಹೇಗೆ ಬರಬೇಕು ಮಹತ್ವ ಕೊಡ್ತಾರೆ. ಅವ್ರ ಜೊತೆ ಚರ್ಚೆ ಮಾಡಿ, ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಎಲ್ಲ ಚರ್ಚೆ ಮಾಡಿ, ಮತ್ತೆ ಅಧ್ಯಕ್ಷರ ಸರ್ವಾಧ್ಯಕ್ಷ ಸಲಹೆ ತಗೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಪ್ರತಿಭಾ ಪಟವರ್ಧನ್ ಅವರು. ತಾವು ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡೋದಕ್ಕೆ ಜೊತೆಯಾಗಿ ನಿಂತಂಥ ನನ್ನ ಸ್ನೇಹಿತರು ಎಲ್ರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು, ಸೊ ಪ್ರಿಪೇರ್ ಆಗಿಲ್ಲ. ಆ್ಯಕ್ಚುಲಿ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಈಸ್ ತುಂಬ ಇಂಪಾರ್ಟೆಂಟ್. ಅದಂತೂ ಖಂಡಿತ ನಾನು ನಂಬುವಂಥ ಮಾತು. ಯಾಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು, ಅದು ಟೈಮಿಂಗು, ಅದು ಎಕ್ಸಿಕ್ಯೂಷನ್ನು, ಅದು ಮೂರನ್ನು ದಾಟಿ ನಾನು ಯಾವುದೇ ಪ್ರಾಜೆಕ್ಟು ಮಾಡೋದು ಇಲ್ಲ. ಸೊ ಅದೇ ಇದನ್ನು ಇಲ್ಲೂ ಅಪ್ಲೈ ಮಾಡಿದ್ದು. ಏನಂದರೆ ಇದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮ, ತುಂಬ ಚಾಲೆಂಜಿಂಗೇ ಇದು. ಯಾಕಂದರೆ ಮಾರ್ನಿಂಗ್ 9 o'clock ನೈಟ್ 9 o'clock ಅಂದರೆ ಇಟ್ಸ್ 12 hours ಪ್ರೋಗ್ರಾಮ್. ಸೊ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಇಂಥ ದೊಡ್ಡ ಕಾರ್ಯಕ್ರಮನ ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿನ ಶಿವಕುಮಾರ್ ಸರ್ ಅವರು ನನಗೆ ಕೊಟ್ಟಿದ್ದು. ನನ್ನ ನಂಬಿ ಕೊಟ್ಟರಲ್ಲ, ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಅದು ಹಾಗಾಗಿ ಆ ಗುರಿ ಮುಂದೆ ಹೋಗ್ತಿರ್ಬೇಕಾದ್ರೆ ಮಧ್ಯ ಯಾರಾದರೂ ಬಂದರೂ ನನಗೊಂಥರ ಕಿರಿಕಿರಿ ಆಗ್ತಾ ಇತ್ತು. ಸಾರಿ ಸರ್, ನಾನು ನಿಮ್ಮ ಜೊತೆಲೂ ಜಗಳ ಆಡಿದ್ದೀನಿ, ವೇದಿಕೆ ಹಿಂದೆನೂ ಜಗಳ ಆಡಿದ್ದೀನಿ, ಎಲ್ಲರ ಜೊತೆನಲ್ಲೂ. ಯಾಕೆಂದರೆ ನನಗೆ ಗೊತ್ತಿತ್ತು ಒಂದೇನಂದರೆ ನಾವು ಟೈಮ್ ಕೀಪ್ ಅಪ್ ಮಾಡಬೇಕು, ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು. ಮಿನಿಟ್ ಟು ಮಿನಿಟ್ ಪ್ಲ್ಯಾನಿಂಗ್ ಮಾಡಿದ್ದು, ಡೇಸ್ ಟುಗೆದರ್, ಅವರ್ಸ್ ಟುಗೆದರ್, ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕ್ಕೊಂಡು ಅದನ್ನು ಅವಾಗ ಹೋಗಿ ನಮ್ಮ ಆ್ಯಂಕರ್ಸ್ ಜೊತೆ ನಾವು ಎಲ್ಲಿದ್ದೀವಿ, ಎಷ್ಟು ಮುಂದೆ ಇದ್ದೀವ, ಹಿಂದೆ ಇದ್ದೀವ, ಆನ್ ದಾಟಿದ್ದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂಔಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಕ್ಯೂಷನ್ ಮಾಡಿದಂಥ ಕಾರ್ಯಕ್ರಮ ಇದು. ನಮ್ಮ ಸೋಮಶೇಖರ್ ಸರ್ ಅವರು ಹಿಂದಿನ ದಿನವೂ ಎಲ್ಲ ಕೂತ್ಕೊಂಡು ನಮ್ಮ ಜೊತೆನೆಲ್ಲ ಡಿಸ್ಕಸ್ ಮಾಡಿ ಅವರ ಸಲಹೆಗಳನ್ನೆಲ್ಲ ಕೊಟ್ಟರು. ಅದನ್ನು ಎಲ್ಲ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದ್ದಂಥ ಸಲಹೆಗಳನ್ನೆಲ್ಲ ಕೊಟ್ಟರು. ಅದನ್ನು ಎಲ್ಲ ನಾವು ಅಳವಡಿಸ್ಕೊಂಡ್ವಿ. ಅದಕ್ಕೂ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ದಿನೇಶ್ ಜೋಶಿ ಸರ್ ಅವರು ನಮ್ಮ ಜೊತೆನೇ ನಿಂತ್ಕೊಂಡು ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು, ಎಲ್ಲ ಲೀಗಲ್ ಡಾಕ್ಯುಮೆಂಟೇಷನ್ ವರ್ಕ್ ಇರ್ಬೋದು, ಅದೆಲ್ಲದಕ್ಕೂ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡ್ರು. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ. ರಮೇಶ್, ಹಿ ವಾಸ್ ಅನ್ ಅಮೇಝಿಂಗ್ ಪರ್ಸನ್. ಅವರು ನಮ್ಮ ಜೊತೆಯಲ್ಲಿ ಬಂದು ಅಲ್ಲೆಲ್ಲ ಕೊರಿಯೋಗ್ರಾಫ್ ಮಾಡಿ ಅಲ್ಲೆಲ್ಲರನ್ನು ಟ್ರೈನ್ ಮಾಡಿ. ಸೊ ಏಕೆಂದರೆ ಒಂದು ಕಾರ್ಯಕ್ರಮ ಅಂತಂದರೆ ಮ್ಯೂಸಿಕ್ ಆಗಿರಲಿ, ಡ್ಯಾನ್ಸ್ ಆಗಲಿ, ಅದೇ ಜೀವಾಳ ಆಗಿಬಿಡುತ್ತೆ. ಎಲ್ಲರೂ ಜನರು ಮನಸ್ಸಿನಲ್ಲಿ ನಿಲ್ಲೋದು ಅದೇನೇ. ಸೊ ಹಾಗಾಗಿ ಈ ರೀತಿಯಲ್ಲಿ ನಮಗೆ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದಾರೆ. ಮೀನಾ ರಾಜ್ ಅವರು, ರಂಜಿತಾ ಅವರು, ಸುನೀಲ್ ಅವರು, ವಿಕಾಸ್ ಅವರು, ಕಾವ್ಯ, ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಂಜಮ್ಮ ಆ್ಯಂಡ್ ಅನುಷಾ ಅವರು ಕೂಡ. ಆಮೇಲೆ ಸಿಂಗಾಪುರ್ನಲ್ಲಿ ಇನ್ನೊಂದು ಏನಂದರೆ ಊಟದ್ದು ನಮಗೆ ತುಂಬ ದೊಡ್ಡ ಪ್ರಶ್ನೆ ಆಗಿತ್ತು. ಏಕೆಂದರೆ ಈಗ ಒಂದು 12 hours ಪ್ರೋಗ್ರಾಮ್ ಅಂದರೆ ಒಂದು ಬ್ರೇಕ್ಫಾಸ್ಟು, ಲಂಚು, ಈವ್ನಿಂಗ್ ಸ್ನ್ಯಾಕ್ಸು, ಡಿನ್ನರು ಅಂದು ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಕಂಟ್ರಿ ಆಗಿರೋದ್ರಿಂದ ಅಷ್ಟು ಫುಡ್ ಅರೇಂಜ್ಮೆಂಟ್ಸ್ ಮಾಡೋದು ಜೋಕಲ್ಲ. ಇನ್ನೊಂದು ಏನಂದರೆ ಸಿಂಗಾಪುರ್ನಲ್ಲಿರೋ ರೂಲ್ಸ್ ಅಂದರೆ ಯಾವುದೇ ಫುಡ್ ಪ್ರಿಪೇರ್ ಮಾಡಿದ್ದಾದಮೇಲೆ 4 hours ಒಳಗಡೆ ಕನ್ಸ್ಯೂಮ್ ಆಗಬೇಕು. ಕನ್ಸ್ಯೂಮ್ ಮಾಡಲಿಲ್ಲ ಅಂದರೆ ಅದನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡೋ ಹಂಗಿಲ್ಲ. ಸೊ ಅದು ನಮಗೆ ಇದ್ದಂಥ ತುಂಬ ದೊಡ್ಡ ಚಾಲೆಂಜು. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡೋದು, ಸೊ ಈ ಎಲ್ಲ ತುಂಬಾ ಚಾಲೆಂಜಸ್ ಇತ್ತು. ಅದನ್ನೆಲ್ಲ ಆ ಸಮಯದಲ್ಲಿ ನಮ್ಮ ಜೊತೆ ನಿಂತವರು ಸ್ವಾಗತ್ ಹೋಟೆಲ್ ನಕ್ಷತ್ರಿ ಅವರು ಕನ್ನಡದವರು, ಅಲ್ಲಿ ಹೋಗಿ 20 ವರ್ಷದಿಂದ ಅಲ್ಲಿ ಹೋಟೆಲ್ ನಡೆಸ್ತಾ ಇರ್ತವರು. ಸೊ ಅವರು ನಮಗೆ 4 ಹೊತ್ತು ಬಿಸಿಯಾಗಿ ಒಳ್ಳೊಳ್ಳೆ ಫುಡ್ನ ರೆಡಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಸರ್ವ್ ಮಾಡಿ, ನಗುತ್ತಾ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಹೋಗಿ ಅವ್ರಗಳಿಗೆಲ್ಲ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಕನ್ನಡ ಸಂಘ ಸಿಂಗಾಪುರ್ನ ಅಧ್ಯಕ್ಷರು ಹಾಗೂ ಅದರ ವೈಸ್ ಪ್ರೆಸಿಡೆಂಟ್ ಶಿವ ಅವರು ನನ್ನ ಕಾರ್ಯಕ್ರಮನ ಇದನ್ನು ನಾನೊಂದು ಏನು ಟೈಮ್ ಟೇಬಲ್ ಥರ ಹಾಕ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ. ಅವರು ನನ್ನ ಜೊತೆಯಲ್ಲಿ ಕಾನ್ ಕಾಲಲ್ಲಿ ಐ ಕ್ಯಾನ್ ಸೇ ಆಲ್ಮೋಸ್ಟ್ 3 to 4 days ನೈಟ್ 1 o'clock 2 o'clock ತನಕ ನಾವು ಡಿಸ್ಕಸ್ ಮಾಡಿ ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ವಿ. ಸೊ ಅದೆಲ್ಲದಕ್ಕೂ ಅವ್ರ ಜೊತೆಯಾಗಿ ನಿಂತಿದ್ದು ತುಂಬಾ ಖುಷಿ ಆಯಿತು. ಹಾಗಾಗಿ ಅದನ್ನು ಯಶಸ್ವಿ ಮಾಡೋದಕ್ಕೆ
ಎಲ್ಲರ ಸಹಯೋಗದಿಂದ ಆಯಿತು. ಇದು ನನ್ನೊಬ್ಳದೇ ಅಲ್ಲ, ನಾನೊಂದು ಮುಂದೆ ಇದ್ರೆ ನನ್ನ ಹಿಂದೆ 1000 ಕೈಗಳು ನಮ್ಮ ಜೊತೆನಲ್ಲಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದ ಒಂದು ವಿಶ್ವ ಕನ್ನಡ ಹಬ್ಬ ನಾವೇನು ಆಚರಣೆ ಮಾಡಿದ್ವಿ, ಆ ಹಬ್ಬದಲ್ಲಿ ಕನ್ನಡಾಂಬೆಗೆ, ಕನ್ನಡತನಕ್ಕೆ, ನಮ್ಮತನಕ್ಕೆ ಎಲ್ಲೂ ಲೋಪ ಬರದೆ ಇನ್ನಷ್ಟು ನಾವು ಪೂರಕವಾಗಿ ನಿಂತ್ವಿ. ನಮ್ಮ ಆಚರಣೆಗಳು, ನಮ್ಮ ಕಾರ್ಯಕ್ರಮಗಳು ನಿಲ್ತಾ ಬಂತು. ಅದಕ್ಕೆ ಕಾರಣ ನಮ್ಮ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, ಹಾಗೆ ನಮ್ಮ ಇಡೀ ವಿಶ್ವ ಕನ್ನಡ ಹಬ್ಬದ ಸರ್ವಾಧ್ಯಕ್ಷರು. ಮುಂದೆಂದೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿ ನಿಲ್ತೀವಿ ಅಂತ ನಮ್ಮ ಜೊತೆಯಾಗಿದ್ದಾರೆ. ಸೋಮಶೇಖರ್ ಸರ್ ಅವರಿಂದ 2 ಮಾತುಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಓ ಕನ್ನಡ ಗೋವಿನ ಮುದ್ದಿನ ಕರು, ನೀನಿದ್ದರೆ ನನಗೆ ಕಲ್ಪತರು ಅನ್ನುವ ಕುವೆಂಪು ಅವರ ಮಾತನ್ನು ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಲ್ಲಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಧೀಮಂತ ಅಧ್ಯಕ್ಷ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಬಹಳಷ್ಟು ಶ್ರಮಿಸಿದ್ದೇವೆ. ಎಲ್ಲರೂ ಶ್ರಮಿಸಿದರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹಪಾಲು ನಮ್ಮ ನಾಗರನವಿಲೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ. ಅದು ಅವ್ರ ಸೌಜನ್ಯ ನಮ್ಮೆಲ್ಲರೂ ನೆನೆಸ್ಕೊಂಡ್ರು. ಅದು ನಿಜವಾಗ್ಲೂ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು, ಏಕ ವ್ಯಕ್ತಿಯ ಹೋರಾಟ, ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ. ಕಳೆದ 2 ವರ್ಷಗಳಿಂದ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ, ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ. ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ. ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ, ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶಯ ಏನಾಗಿತ್ತು ಅಂದರೆ ಕೆಳಸ್ತರದ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂಥದ್ದು. ಗೆಳೆಯ ಶಿವಕುಮಾರು ತಂಡದವರು ದಾಂಡೇಲಿಯ ಒಂದು ಸಿದ್ಧಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ, ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ. ಆ ಜನರಿಗೆ ತಮ್ಮದೇ ಆದ ಅಸ್ತಿತ್ವ, ಅಸ್ಮಿತೆ, ಸಾಮಾಜಿಕ ದೃಷ್ಟಿಯಿಂದ ಇರೋದಿಲ್ಲ. ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ರೇಷನ್ ಕಾರ್ಡ್ ಇಲ್ಲ, ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ, ಪಾಸ್ಪೋರ್ಟ್ ಇಲ್ಲ ಅಂದರೆ ವೀಸಾನೂ ಇಲ್ಲ. ಅಂತಹ 10 ಜನರನ್ನ ಈತ ತನ್ನ ತಂಡವನ್ನು ಕಟ್ಟಿಕೊಂಡು ಆ ಊರಿಗೆ, ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ, ಅದರಲ್ಲೂ ನಮ್ಮ ನಾಡಿನಲ್ಲ, ಬೆಂಗಳೂರಿನಲ್ಲ, ಮೈಸೂರಿನಲ್ಲ, ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ಸಿಂಗಾರ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಧೀಮಂತ ಮಿತ್ರ ನನ್ನ ಶಿವಕುಮಾರ್. ಇವತ್ತು ಸಿಂಚನಾ ದೀಕ್ಷಿತ್ ಬಂದಿದ್ದಾರೆ, ಬಹಳ ದೊಡ್ಡ ಗಾಯಕಿ, ಆಕೆಗೆ ಸಾಕಷ್ಟು ಪ್ರಚಾರ ಇದೆ. ಅಂತಹವರನ್ನ ಒಂದು ಕಡೆ ಇಟ್ಟುಕೊಂಡು ಮತ್ತೊಂದು ಕಡೆ ಯಾರು ನಿರ್ಲಕ್ಷಿತ ಸಮುದಾಯದಿಂದ ಬಂದಿದ್ದಾರೆ, ಯಾರಲ್ಲಿ ಪ್ರತಿಭೆ ಇದೆ, ಅವಕಾಶ ಇಲ್ಲ, ಯಾರಿಗೆ ನಿಜವಾದ ಅರ್ಥದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಅಸ್ಮಿತೆ ಇಲ್ಲ, ಅಂತಹವರ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ತಾನೇ ತನ್ನ ಸಹೋದರಿಯರು ಅಂತ ಭಾವಿಸಿ 10 ಜನರನ್ನ ಅವರಿಗೆ ಪ್ರಯಾಣ ವೆಚ್ಚ ಭರಿಸಿ, ಊಟ ವಸತಿಯನ್ನ ಭರಿಸಿ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕನ್ನಡದ ಡಿಂಡಿಮ ಬಾರಿಸಿದಂತ ಗೆಳೆಯ ನನ್ನ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ, ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ. ಅವರಿಗೆ ನಾನು ನೀಡಿದ್ದು ಓನ್ಲಿ ಆತ್ಮವಿಶ್ವಾಸ. ಆಗಾಗ್ಗೆ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೆ, ಯಾಕೆಂದ್ರೆ ಇಂತಹ ಕೆಲಸ ಮಾಡುವಾಗ ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ. ನಮ್ಮ ಜನ ಹೇಗೆ ಅಂದ್ರೆ ತಾವು ಮಾಡೋದಿಲ್ಲ, ಮಾಡೋರ್ಗೂ ಬಿಡೋದಿಲ್ಲ. ಇವತ್ತಿನ ಜನ ಅದಕ್ಕೆ ಅಕ್ಕ ಮಹಾದೇವಿ ಆಗ್ಲೇ ಹೇಳಿದ್ರು,
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ತೆರೆಗಳಿಗಂಜಿದೊಡೆಂತಯ್ಯ. ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು. ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದೆ. ಆತನ ಅದೇ ಸಂದರ್ಭದಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಅವನಿಗೆ ಕಣ್ಣಿನ ನೋವಿತ್ತು. ಕಣ್ಣಿಗೆ ಒಂದು ರೀತಿಯ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ಬಂದು ಕಣ್ಣು ಕಾಣದೇ ಇರತಕ್ಕಂಥ ಸ್ಥಿತಿ ಕೆಲವು ದಿನ ಅವನು ಅನುಭವಿಸಿದ್ದಾನೆ. ಆದರೂ ಸಹ ಕನ್ನಡದ ಪ್ರೀತಿಯನ್ನು ಮರೆತಿಲ್ಲ. ಕನ್ನಡದ ಕಣ್ಣು ಅವನು ಯಾವಾಗಲೂ ಎಚ್ಚರಿಸ್ತಾ ಇತ್ತು. ಇದು ಅಭಿನಂದನೀಯ ವಿಷಯ. ನಾನು ಹೊಗಳಿಕೆಗೆ ಹೇಳ್ತಾ ಇಲ್ಲ. ಅವ್ರು ನೋಡಿದ್ದೇನೆ. ಅವರು ಯಾವ ನೇತ್ರಾಲಯಕ್ಕೆ ಹೋಗ್ತಾ ಇದ್ರು, ಆ ನೇತ್ರಾಲಯ ವೈದ್ಯರು ಹೇಳ್ತಾ ಇದ್ರು, ಸರ್ ಇದನ್ನ ಇನ್ಫೆಕ್ಷನ್ ಆಗಿದೆ, ಮನೇಲಿ ಕುಳಿತುಕೊಳ್ಳೋಕೆ ಹೇಳಿ. ಯಾಕೆ ಬರ್ತಾರೆ ಇವರು? ಇಟ್ಸ್ ಎ ಸೀರಿಯಸ್ ಇನ್ಫೆಕ್ಷನ್, ಇಟ್ ಮೇ ಕಾಸ್ ಟೋಟಲಿ ಪರ್ಮನೆಂಟ್ಲಿ ಲಾಸ್ ಆಫ್ ವಿಷನ್ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಮನುಷ್ಯನಿಗೆ ನಾನು ಹೇಳ್ತಾ ಇದ್ದೆ, ಡೋಂಟ್ ಗೋ ಔಟ್, ಹೊರಗಡೆ ಹೋಗಬೇಡಿ, ಮನೇಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಆಗ್ಲೂ ಸಹ ಚಿಂತನೆ ಮಾಡ್ತಾ. ಇದು ನಾನು ಯಾಕೆ ಹೊಗಳಿಕೆಗೆ ಹೇಳ್ತಿಲ್ಲ, ಅವನು ಹೊಗಳಿ ನನಗೇನು ಬರೋದಿಲ್ಲ. ಆದರೆ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಸರಿಯಾದ ಪ್ರೀತಿಯ, ಕೀರ್ತಿಯ, ಅಭಿನಂದನೆ, ಸಿಂಹಪಾಲು ನಾವು ಕೊಡಬೇಕು. ಈಗ ಹೇಳಿದ್ರು ನಮ್ಮ ಗೆಳೆಯರು, 3 ರೀತಿ ಇರ್ತಾರೆ ಜನ ಸಮಾಜದಲ್ಲಿ. ಒಂದು ನೇರವಾಗಿ ಸಹಾಯ ಮಾಡ್ತಕ್ಕಂಥ ಜನ, ಸಾಕಷ್ಟು ದುಡ್ಡಿರುತ್ತೆ. ಬಹಳಷ್ಟು ಜನ ದುರಂತ ಅಂದ್ರೆ ಈ ಸಮಾಜದಲ್ಲಿ. ನಾನು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದೆ, ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ, ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಎಕ್ಸೈಸ್ ಕಮಿಷನರ್ ಕೆಲಸ ಮಾಡಿದ್ದೇನೆ. ಎಲ್ಲ ಕಡೆ ನಾನು ಕನ್ನಡ ಡಿಂಡಿಮ ಬಾರಿಸಿದೆ. ನಾನು ಆಡಳಿತದಲ್ಲಿ ಕನ್ನಡವನ್ನೇ ಅನುಷ್ಠಾನ ಮಾಡ್ತಾ ಇದ್ದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಬಹಳಷ್ಟು ಜನ ನಮ್ಮಲ್ಲಿ ನಿರಭಿಮಾನಿಗಳಿದ್ದಾರೆ. ದುಡ್ಡು ಬೇಕಾದಷ್ಟಿದೆ. ಇವತ್ತು ನಮ್ಮ ಬೆಂಗಳೂರಿನ, ಸ್ವಲ್ಪ ನಾವು ವಿಷಯ ಬಿಟ್ಟು ಹೋಗ್ತಾ ಇದ್ದು ಭಾವಿಸಬೇಡಿ, ನೋವಿನಿಂದ ಹೇಳ್ತಾ ಇದ್ದೇನೆ. ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ, ಕೋಟ್ಯಾಂತರ ಹೊರನಿಂದ ಬಂದಿದ್ದಾರೆ. ಅವ್ರಿಗೇನಿದೆ ಕನ್ನಡದ ಜವಾಬ್ದಾರಿ? ಅವ್ರಿಗೇನಿದೆ ಕನ್ನಡದ ಸಾಂಸ್ಕೃತಿಕ ಜವಾಬ್ದಾರಿ? ಅವ್ರೇನ್ ಮಾಡ್ತಾರೆ? ಹೋಗ್ತಾರೆ, ಉದ್ದಿಮೆಗೆ ಹೋಗ್ತಾರೆ, ಕೈಗಾರಿಕೆಗೆ ಹೋಗ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ, ಮನೆಗೆ ಬರ್ತಾರೆ, ಕ್ಲಬ್ಗೆ ಹೋಗ್ತಾರೆ, ಜೀವನ ಅನುಭವಿಸ್ತಾರೆ, ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಬದುಕನ್ನು ಮಾಡ್ತಾರೆ. ಅವ್ರಿಗೆ ಏನಿದೆ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ? ವೇರ್ ಈಸ್ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ? ಸಾಂಸ್ಕೃತಿಕ ಜವಾಬ್ದಾರಿ ಎಲ್ಲಿದೆ ಅವರಿಗೆ? ಏನ್ ನಮ್ಮ ಕನ್ನಡಿಗರಿಗೆ ಮಾತ್ರ ಕನ್ನಡ ರಕ್ಷಣೆ ಜವಾಬ್ದಾರಿಯೇ? ಇಲ್ಲಿನ ಅನ್ನ, ಇಲ್ಲಿನ ನೀರು, ಇಲ್ಲಿನ ವಾಯುವನ್ನ ಸೇವಿಸ್ತಾ ಇರ್ತಕ್ಕಂಥ ಅವರಿಗೆ ಏನ್ ಕನ್ನಡ ಜವಾಬ್ದಾರಿ? ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಇವರು ಒಂದು ಮಾತು ಹೇಳಿದ್ರು, ಯಾರಿಗೆ ಹಣ ಇದೆ ನಾಚಿಕೆ ಬಿಟ್ಟು ಸಹಾಯ ಮಾಡಿ ಅಂತ. ಅದಕ್ಕೆ ಅವಾಗಲೇ ಸರ್ವಜ್ಞ ಹೇಳ್ದ, ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡುವಂತ. ಈ ಹಿನ್ನೆಲೆಯಲ್ಲಿ 3 ಥರ ಜನ ಇರ್ತಾರೆ. ಒಂದು ಸಹಾಯ ಮಾಡ್ತಕ್ಕಂಥ ಜನ, ಬಹಳ ಕಷ್ಟಪಟ್ಟಿದ್ದಾರೆ. ಪಟವರ್ಧನ್ ಇರ್ಬೋದು, ಮತ್ತೆ ಎಲ್ಲ ಗೆಳೆಯರು, ನಮ್ಮ ದಿನೇಶ್ ಜೋಶಿ ಅವರು, ಇವರೆಲ್ಲರೂ ಸಹ, ನಮ್ಮ ಮೀನಾ ರಾಜ್ರವರು. ಹಣ ಸಂಗ್ರಹಣೆ ಬಹಳ ಕಷ್ಟ. ಇವತ್ತು ಎಷ್ಟು ಸತಿ ಹೋಗ್ಬೇಕ್ರಿ? ಎಷ್ಟು ಸತಿ ಬೇಡಬೇಕು? ಯಾರು ಬೇಡಬೇಕು? ಅವ್ರಿಗೆ ಸ್ವಂತಕ್ಕೆ ಬೇಡ್ತಾ ಇದಾರೆ. ಏನೋ ಕನ್ನಡದ ಕಾಸಿಗೆ ಬಂದಿದ್ದಾರೆ, ಬನ್ನಿ ತಗೊಳ್ರಿ ಇಷ್ಟು. 10 ಸತಿ ಕಾಯಿಸ್ತಾರೆ. 10 ಸತಿ ಒಂದು ಸ್ವಾಭಿಮಾನವನ್ನೇ ಬಿಟ್ಟು ಬೇಡುವಂತ ಪರಿಸ್ಥಿತಿ ಈ ಕನ್ನಡಿಗರಿಗೆ ಬಂದಿದೆ. ದುರಂತ ಇದು. ಇವತ್ತು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಹಣ ಇದೆ, ಬೇಕಾದಷ್ಟು ಕೊಳಿತಾ ಇದೆ, ಕೋಟ್ಯಾಂತರ ರೂಪಾಯಿ. ಅದು ಭಾಷೆಗೆ ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಆ ಸಮಾರಂಭ ಯಾವುದು ಅಂದ್ರೆ, ನಮ್ಮ ರಮಣಶ್ರೀ ಮತ್ತು ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಕಾರ್ಯಕ್ರಮ. ಅವರೊಂದು ಮಾತು ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಬಹಳ ಪ್ರೀತಿಯಿಂದ ಸ್ವೀಕರಿಸಿದವರು. ಸರ್, ನಮ್ಮ ಬಜೆಟ್ ಎಷ್ಟು? 2 ಲಕ್ಷ ಕೋಟಿ ಬಜೆಟ್ ಒಂದು ಸರ್ಕಾರದ್ದು. ನಾವು ಸಂಸ್ಕೃತಿಗೆ ಎಷ್ಟು ಇಟ್ಟಿದ್ದೇವೆ? 200-300 ಕೋಟಿ. 1% ಆಫ್ 2 lakhs ಎಷ್ಟಾಗುತ್ತೆ? 2,000 ಕೋಟಿ. ನಾನು ಹೇಳಿದೆ, ಕನಿಷ್ಠ 2,000 ಕೋಟಿಯನ್ನು ಸಂಸ್ಕೃತಿಗೆ ಇಡಿ. ಇಂಥ ಹೊರ ರಾಜ್ಯಗಳಿಗೆ, ಹೊರ ರಾಷ್ಟ್ರಗಳಿಗೆ ಹೋಗಿ, ಗಡಿ ಭಾಗದಲ್ಲಿ ಹೋಗಿ ಕನ್ನಡದ ಡಿಂಡಿಮ ಬಾರಿಸ್ತಕ್ಕಂಥವರಿಗೆ ಹಣ ಕೊಡಿ, ಬೆಂತಟ್ಟಿ ಪ್ರಶಸ್ತಿ ಕೊಡಿ. ಅದು ಸರ್ಕಾರದ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಸಿದ್ಧಿ ಜನಾಂಗದ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು. ಮತ್ತು ಈ ಸಮ್ಮೇಳನ ಟೋಟಲಿ ಸಮಗ್ರವಾಗಿ ಇತ್ತು. ಅಲ್ಲಿ ಕಾವ್ಯ ಇತ್ತು, ಕಥೆ ಇತ್ತು, ಕಥಾನಕ ಇತ್ತು, ನೃತ್ಯ ಇತ್ತು, ಸಂಗೀತ ಇತ್ತು, ಕವಿಗೋಷ್ಠಿ ಇತ್ತು, ಪರಸ್ಪರ ಸಂವಾದಗಳಿತ್ತು, ಸೊಗಸಾದ ಊಟ ಇತ್ತು. ಹೊರಗೆ ಹೋದವರಿಗೆ, ನಾನು ಅನೇಕ ವಿದೇಶ ಪ್ರವಾಸ ಮಾಡಿದ್ದೇನೆ. ಪ್ರವಾಸೋದ್ಯಮ ಇಲಾಖೆಯಲ್ಲೂ ನಾನು ನಿರ್ದೇಶಕನ ಕೆಲಸ ಮಾಡಿದ್ದೆ, ಟೂರಿಸಂನಲ್ಲಿ. ಹೊರಗೆ ಹೋದಾಗ ನಮಗೆ ಸವಾಲು ಅಂದ್ರೆ ಊಟ. ಎಷ್ಟು ಸೊಗಸಾಗಿ ಊಟ ಮಾಡಿದ್ರು ಪ್ರತಿಭಾ ಪಟವರ್ಧನ್ ಅವರೇ.
ನೀವು ಒಂದು 2 kg ಜಾಸ್ತಿ ಆಗಿರ್ತೀರಿ. ಅಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ತಿಂಡಿ, ರಾತ್ರಿ ಸೊಗಸಾಗಿ ನಮ್ಮ ಹತ್ರ ಬಂದು ಅವರು ಅದನ್ನ ಆ ಭೋಜನವನ್ನು ನಾವು ಸವಿತಾ ಇದ್ದೀವಿ. ಬಹಳ ಸೊಗಸಾದ ಭೋಜನ. ಅವರ ಆ ಮಸಾಲೆ ವಡೆಯನ್ನ ನಮ್ಮ ಧನಂಜಯ 4-5 ತಿಂದ್ಬಿಟ್ಟ. ಎಷ್ಟು ಸೊಗಸಾಗಿತ್ತು. ಮತ್ತು ಇನ್ನೊಂದು ಇಷ್ಟು ಪೂರಕವಾಗಿ ಇನ್ನೊಂದು 2 ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕಿರಣ್ ಕುಮಾರ್ ಅವರು ಬಾಹ್ಯಾಕಾಶದ ಒಂದು ಸಾಮ್ರಾಜ್ಯದ ಒಬ್ಬ ಸಾಮ್ರಾಟರವರು, ಬಹಳ ದೊಡ್ಡ ಸಾಧಕರು. ಎಷ್ಟು ವಿನಮ್ರತೆಯಿಂದ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿ ವಿಶ್ವಮಾನ್ಯ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಆನಂದ ಗುರುಜಿಯವರು ಬಂದಿದ್ರು, ವಶಿಷ್ಠ ಸಿಂಹ ಅವರು ಮತ್ತು ಶ್ರೀಮತಿಯವರು ಬಂದಿದ್ರು, ಮಂಗ್ಲಿ ಬಂದಿದ್ರು. ಇವರೆಲ್ಲರೂ ಮತ್ತೆ ಇನ್ನೊಂದು ನಮ್ಮ ರಮೇಶ್ ಮಾಡಿದ್ದು, ಅಲ್ಲಿ ಹೋಗಿ ಕಲಾವಿದರನ್ನ ಕೂಡಿಸ್ಕೊಂಡು ಕಾರ್ಯಕ್ರಮ ಸಂಯೋಜನೆ ಮಾಡಿದ್ವಿ. ಹಿಂದಿನ ದಿವಸನೇ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ. ಹೀಗೆ ನಾನು ಹೆಚ್ಚು ಮಾತನಾಡ್ತಾ ಹೋಗೋದಿಲ್ಲ, ನೋವಿನಿಂದ ಹೇಳುವಂತ ಮಾತು. ಅವನು ಹೇಳ್ಕೊಳಕ್ಕಾಗಲ್ಲ ನೋವು, ನಾನು ಹೇಳ್ತಾ ಇದ್ದೇನೆ. ಆದರೆ ಸಹಾಯ ಮಾಡೋ ಜನ ಇರ್ತಾರೆ, ಕೆಲವರು ಸಹಕಾರ ಕೊಡೋ ಜನ ಇರ್ತಾರೆ, ಈ ಕೆಲವರು ಸಹಾನುಭೂತಿ ವ್ಯಕ್ತಪಡಿಸೋರಿದ್ದಾರೆ. 3 ಜನ ನಮಗೆ ಬೇಕು. ಸಹಾಯ ಮಾಡೋರು ಬೇಕು ಫಸ್ಟು. ಇಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಶಿವಕುಮಾರ್, ತಗೊಳಪ್ಪ ನಂದೊಂದೇ ಸ್ವಲ್ಪ ಸಹಕಾರ ಕೊಡೋರು. ಸಹಾನುಭೂತಿ, ಒಳ್ಳೆ ಕೆಲಸ, ಭಗವಂತ ನೀನು ಒಳ್ಳೇದು ಮಾಡಲಿ, ಇದು ಸಹಾನುಭೂತಿ. ಈ 3 ಥರ ಜನರನ್ನು ಬಳಸ್ಕೊಂಡು ಶಿವಕುಮಾರ್ ಸಮ್ಮೇಳನ ಮಾಡಿದ್ರೆ ಈಗಾಗಲೇ ಅನೇಕ ಜನ ಮುಂದಿನ ಸಮ್ಮೇಳನ ಇಂಥ ಕಡೆ ಮಾಡಿ ಅಂತ ನನಗೂ ಕೆಲವರು ಫೋನ್ ಮಾಡಿದರು. ನಿನ್ನೆ ನನ್ನ ಗೆಳೆಯ ಒಬ್ಬರು ಸಿಡ್ನಿಯಿಂದ ಬಂದಿದ್ರು, ಸತೀಶ್ ಭದ್ರಣ್ಣ ಅಂತ. ಅಲ್ಲಿ ಕನ್ನಡ ನಾನು ಹೋಗಿದ್ದೀನಿ ಸಿಡ್ನಿಗೆ, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಅವ್ರು ಹೇಳಿದ್ರು, ಸರ್ ನೀವು ನೆಕ್ಸ್ಟ್ ಪ್ರೋಗ್ರಾಮ್ ಹಾಕೊಳ್ಳಿ, ನಾವು ಎಲ್ಲ ಜೊತೆ ಸೇರಿ ಸಿಡ್ನಿ ಕನ್ನಡ ಸಂಘದವ್ರು ಮಾಡೋಣ ಅಂತ. ಇರಲಿ, ಅದು ಬೇರೆ ಪ್ರಶ್ನೆ. ಒಟ್ಟಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರಿಗೆ, ಪಟವರ್ಧನ್ಗಿರ್ಬೋದು, ಮೀನಾರಾಜ್ ಅವ್ರಿಗೆ, ಜೋಶಿಗೆ, ರಂಜಿತಾಗೆ, ರಮೇಶ್ಗೆ ಮತ್ತು ಸುನೀಲ್ಗೆ, ವಿಕಾಸ್ಗೆ, ಕಾವ್ಯಗೆ, ಸಿಂಚನಾಗೆ, ಮಂಜುಳಾಗೆ, ಎಲ್ಲರಿಗೆ, ಮತ್ತು ಧನಂಜಯ ಇಮ್ಮೆನ್ಸ್ ಸ್ಪಿರಿಟ್. ಏನಾದ ಸ್ಪಿರಿಟ್ ಅಂದರೆ ಬೇರೆ ಥರ ಸ್ಪಿರಿಟ್ ಅಲ್ಲ. ನಾನು ಎಕ್ಸೈಸ್ ಕಮಿಷನರ್ ಆಗಿದ್ದಾಗ ಅವ್ರ ಸ್ಪಿರಿಟ್ ಅಂದರೆ ಅದು ಯೋಚನೆ ಮಾಡೋದು. ಧನಂಜಯ ವಾಸ್ ಇಮ್ಮೆನ್ಸ್ಲಿ ಇನ್ ಪ್ಲೀಸಿಂಗ್ ನೇಚರ್. ಹಾಗೆ ನಮ್ಮ ಸವಿ ಪ್ರಕಾಶ್ ಅವರು, ಆಕೆಯೂ ಸಹ ಅದ್ಭುತವಾದಂಥ ನಿರೂಪಕಿ. ಇವರೆಲ್ಲ ಬಂದು, ಇದು ನಮ್ಮ ಮನೆ ಕೆಲಸ, ಕನ್ನಡದ ಕೆಲಸ ನಮ್ಮ ಮನೆ ಕೆಲಸ ಆಗಬೇಕು. ಕನ್ನಡದ ಕೆಲಸ ಬೇರೆ ಯಾವುದು ಅಲ್ಲ. ತಾಯಿ ನುಡಿನ ನಾವು ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ತಾಯಿಯನ್ನೇ ನಿರ್ಲಕ್ಷ್ಯ ಮಾಡಿದಾಗೆ. ಈ ಹಿನ್ನೆಲೆಯಲ್ಲಿ ಇಡೀ ಸಮ್ಮೇಳನ ನಾನು ಸಾರಥಿ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ನಾನು ನಿಮ್ಮಲ್ಲಿ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಜೊತೆ ಸೇರಿಕೊಂಡೆ. ನನ್ನ ಕಾಂಟ್ರಿಬ್ಯೂಷನ್ ಕೊಡುಗೆ ಖಂಡಿತ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಒಪ್ಕೊಂಡು, ನನಗೇನಂದರೆ ಇದು ಸದಾಶಯ. ನಾನು ಸಹಾನುಭೂತಿಯ ವರ್ಗ, 3ನೇ ವರ್ಗದವನು. ಸಹಾನುಭೂತಿ ವ್ಯಕ್ತಪಡಿಸೋನು, ಸಹಕಾರ ಕೊಡೋದು, ಸಹಾಯ ಮಾಡೋಕ್ಕೆ ಈ ಕಡೆ ತೋರಿಸೋನು. ಹಾಗಾಗಿ ನಿಮ್ಮೆಲ್ಲರ ಸಹಕಾರದ ಒಟ್ಟಾರೆ ಕಲ್ಚರಲ್ ಪ್ರೋಗ್ರಾಮ್ಸ್, ನಾನು ಯಾವತ್ತೂ ಯಾವ ಕಾರ್ಯಕ್ರಮದಲ್ಲೂ ಅಷ್ಟು 12 ಗಂಟೆ ಇರೋದಿಲ್ಲ. ನಾನು 8-8:30 ಅಲ್ಲಿ ಪ್ರವೇಶ ಮಾಡಿದವನು. ರಾತ್ರಿ 9-9:30 ಗಂಟೆಗೂ ಇವರ ಸಾಹಿತ್ಯ ಬಂಧನದಲ್ಲಿ ಡ್ಯಾನ್ಸು ಮಾಡಿದೆ. ಹಾಗಾಗಿ ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿತ್ತು. ಸಿಂಗಪುರದಲ್ಲಿ ಜನನು, ಅಲ್ಲಿ ಕನ್ನಡ ಸಂಘದ ವೆಂಕಟರತ್ನಯ್ಯರು, ಅಲ್ಲಿನ ಕನ್ನಡ ಸಂಘದವರು ಬಹಳ ಎಷ್ಟು ಆಕ್ಟಿವ್ ಆಗಿದ್ರು. ಹಿಂದಿನ ದಿವಸ ಹೋದಾಗ ಇದೇ ನಾವು ಮಾಡ್ತಾ ಇದ್ವಿ ಕಾರ್ಯಕ್ರಮ, ಇದು ಕನ್ನಡ ಸಂಘದ ಕಾರ್ಯಕ್ರಮನೋ, ನಾವೇನು ಅವ್ರ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದ್ರ ಅಂತ ಅಷ್ಟು ಉತ್ಸಾಹ. ಒಂದು 200 ಜನ ಇದ್ದಾರೆ ಇದರಲ್ಲಿ, ಆಡಿಟೋರಿಯಂನಲ್ಲಿ. ಅವರೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಸ್ ಇಫ್ ಇಟ್ ಇಸ್ ದರ್ ಓನ್ ಪ್ರೋಗ್ರಾಮ್ ಅಂತ. ಆಮೇಲೆ ಗೊತ್ತಾಯ್ತು, ಓಹೋ ಇವ್ರು ನಮ್ಮ ಜೊತೆಲಿ ಇರೋರು. ಆಮೇಲೆ ಕೇಳಿದೆ ಪ್ರತಿಭಾ, ಏನಮ್ಮ ಇಲ್ಲಿ ನಾವು ಮಾಡ್ತಾ ಇರೋದ ಕಾರ್ಯಕ್ರಮ ಅವ್ರು ಮಾಡ್ತಾರೆ, ನಾವು ನೋಡ್ತಾ ಇಲ್ಲ ಸರ್, ನಾನು ಬ್ಲೆಂಡ್ ಮಾಡಿದ್ದೀನಿ, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದೀನಿ ಅಂತ ಪಟವರ್ಧನ್ ಹೇಳಿದ್ರು. ಆದ್ರೂ ನನಗೆ ಸಮಾಧಾನ ಆಗ್ಲಿಲ್ಲ. ಪ್ರೋಗ್ರಾಮ್ ಲಿಸ್ಟ್ ತರಿಸಿ ನೋಡಿ ಆಮೇಲೆ ಕನ್ಫರ್ಮ್ ಮಾಡಿ ಗೋ ಹೆಡ್ ಅಂತ ಹೇಳಿದೆ. ಯಾಕಂದ್ರೆ ಇಲ್ಲಿಂದ ಇಷ್ಟು ಕಲಾವಿದರು ಕರ್ಕೊಂಡೋಗಿ ಇವ್ರಿಗೇನು ಅವಕಾಶ ಸಿಗದೆ ಇದ್ರೆ, ಮತ್ತು ಅಲ್ಲಿ ಟೈಮ್ ಲಿಮಿಟ್ 9 ಗಂಟೆ ಮೇಲೆ ಹಾಲನ್ನು ನಾವು ಬಿಟ್ಕೊಡ್ಬೇಕಾಗುತ್ತೆ. ಎಲ್ಲ ಹಿನ್ನೆಲೆಯಲ್ಲಿ ಈ ಸಿಂಗಾಪುರದ ಕಾರ್ಯಕ್ರಮ ಬಹಳ ಚೆನ್ನಾಗಿ. ಇವತ್ತು ಸಹ ನಾನು ಬರೋ ಸ್ಥಿತಿಲಿ ಇರಲಿಲ್ಲ. ಮಂಡ್ಯದಲ್ಲಿ ಒಂದು ದೊಡ್ಡ ಸಮ್ಮೇಳನ, ಮಠಾಧೀಶ ಸಮ್ಮೇಳನ, ಅದಕ್ಕೆ ನಾನು ಮಠಾಧೀಶ ಡ್ರೆಸ್ ಹಾಕೊಂಡು ಬಂದೆ. ಹಾಗಾಗಿ ಅಲ್ಲಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಬಂದೆ. ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಿಮ್ಮೆಲ್ಲರ ಸಹಕಾರ, ಪ್ರೆಸ್ನವ್ರು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇಂಥ ಸಮ್ಮೇಳನ ಮಾಡೋದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಅಲ್ಲೆಲ್ಲೋ ಇಲ್ಲೋ ತೊಡಕೆ ಇರ್ಬೋದು, ಲೋಪ ಇರ್ಬೋದು, ಕೆಲವು ಹೆಸರುಗಳು ಬಳಕೆಯಾಗಿರ್ಬೋದು, ಅದೆಲ್ಲ ಬಿಟ್ಟಾಕಿ ಒಟ್ಟಾರೆ ನಮ್ಮ ಕನ್ನಡದ ಪ್ರಜ್ಞೆ, ನಮ್ಮ ಕನ್ನಡತನ, ನಮ್ಮ ಕನ್ನಡ ನಾಡು ನುಡಿ, ಅದನ್ನೇ ಕುವೆಂಪು ಹೇಳ್ತಾರೆ, ದೇಶ ನನ್ನದು, ನನ್ನದು ನಾಡು, ಎನ್ನದ ಮಾನವ ನೆನೆಸುಡುಗಾಡು, ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನು ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ. ತನ್ನ ತಾಯಿ ನುಡಿ ಬಗ್ಗೆ ಅಭಿಮಾನ ಯಾರಿಲ್ಲೋ ಅವನಿಗೆ ಸ್ವರ್ಗದ ಸ್ಥಾನ ಇಲ್ಲ ಅಂತ. ನಾನು ಜಾಸ್ತಿ ಮಾತನಾಡ್ತೇನೆ, ಯಾಕೆಂದರೆ ಭಾಷಣ ಮಾಡಿ ರೂಢಿ. ಇಷ್ಟು ಮಾತ್ರ ಹೇಳಬಲ್ಲೆ,
ಈ ಸಮ್ಮೇಳನ ಒಂದು ಸಮಗ್ರವಾದಂತಹ ಸುಂದರವಾದಂತಹ ಒಂದು ಆಕರ್ಷಕ ಸಾರ್ಥಕ ಸಮಾರಂಭ. ಒಂದೇ ಭಾಷೆ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ವಿಶ್ವ ಕನ್ನಡ ಹಬ್ಬಕ್ಕೆ ಸರಿ ಬನ್ನಿ, ಕಾಣ್ತಾರೆ ಫೇಸ್ ಬನ್ನಿ. ಧನ್ಯವಾದಗಳು.